ನಮಸ್ಕಾರ ವೀಕ್ಷಕರೇ. ಕಾಕ್ರೋಚ್ ಜನತಾ ಪಾರ್ಟಿಯ ಉಗ್ರ ಹೋರಾಟ ಒಂದು ನಿರ್ಣಾಯಕ ಘಟ್ಟವನ್ನ ತಲುಪಿದೆ. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋ ಸೋನಂ ವಾಂಗ್ಚುಕ್ ತೀರಾ ಅಸ್ವಸ್ಥರಾಗಿದ್ದಾರೆ. ಅಬ್ಬಬ್ಬಾ ಅಂದ್ರೆ ಇನ್ನೆರಡು ದಿನ ಅವರು ಬದುಕಬಹುದೇನೋ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ. ಕೆಲ ಬಾಲಿವುಡ್ ಸೆಲೆಬ್ರಿಟಿಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ನೀಡುವಂತೆ ಕರೆ ಕೊಡ್ತಾ ಇದ್ದಾರೆ. ಹಾಗೆ ವಿಪಕ್ಷಗಳ ರಾಜಕೀಯ ನಾಯಕರು ಹಾಗೂ ಎಡ ಮತ್ತು ಆಂಟಿ ಇಂಡಿಯನ್ ವಿಚಾರಗಳಲ್ಲಿ ಗುರುತಿಸಿಕೊಂಡಿರುವವರೆಲ್ಲ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಮೋಸಾ ಕೂಲ್ ಡ್ರಿಂಕ್ಸ್ ಗೋಸ್ಕರ ಒಂದಷ್ಟು ಯುವಕರು ಅಲ್ಲಿ ವಿಸಿಟ್ ಮಾಡ್ತಾ ಇರೋದು ಕೂಡ ವರದಿ ಆಗ್ತಾ ಇದೆ. ಆದ್ರೆ ಸಾರ್ವಜನಿಕರು ಮಾತ್ರ ಆ ಕಡೆಗೆ ಹೋಗ್ತಾನೆ ಇಲ್ಲ. ಜಿರಳೆಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಈಗ ಈ ಹೋರಾಟಕ್ಕೆ ಚೀನಾ ಲಿಂಕ್ ಇರೋದು ಕೂಡ ವರದಿ ಆಗ್ತಾ ಇದೆ. ಹಾಗಿದ್ರೆ ಸಾರ್ವಜನಿಕರು ಯಾಕೆ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳನ್ನ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹೋರಾಟದ ಮೂಲಕ ಕ್ರಾಂತಿ. ಇದು ಭಾರತದ ರಾಜಕೀಯ ಅಥವಾ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕಾಯಂ ಸ್ಥಾನ ಪಡೆದಿರೋ ಪ್ರಕ್ರಿಯೆ. ದೇಶ ಸರಿಯಾಗಿ ನಡೀತಾ ಇಲ್ಲ, ದೇಶವನ್ನ ಆಳ್ತಾ ಇರುವವರು ಹಾದಿ ತಪ್ಪಿದ್ದಾರೆ, ಇಂತಿಂತ ವಿಷಯಗಳಲ್ಲಿ ಜನರಿಗೆ ಅನ್ಯಾಯ ಆಗಿದೆ, ಇದೆಲ್ಲವನ್ನ ಸರಿಪಡಿಸಬೇಕು ಅಂತ ಯಾರಾದ್ರೂ ಧರಣಿ ಕೂತ್ರೆ ನಿಜಕ್ಕೂ ಅದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ಈ ರೀತಿ ಸದುದ್ದೇಶ ಕೂಡಿದ ಹೋರಾಟಗಳಿಗೆ ದೊಡ್ಡ ಮಟ್ಟದಲ್ಲಿ ಬೆಲೆ ಇದೆ. ಆದ್ರೆ ಹೋರಾಟದ ಮೂಲ ಉದ್ದೇಶದಲ್ಲೇ ಕ್ಲಾರಿಟಿ ಇಲ್ಲ. ಹೋರಾಟ ಮಾಡ್ತಾ ಇರುವವರ ಹಿನ್ನೆಲೆ ಸರಿ ಇಲ್ಲ. ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇರುವವರು ಈ ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲಿ ಗುರುತಿಸಿಕೊಂಡಿದ್ರು ಅನ್ನೋದು ಜನರಿಗೆ ಗೊತ್ತಾಯ್ತು ಅಂದ್ರೆ ಅದ್ ಹೇಗೆ ತಾನೇ ಜನರು ಬೆಂಬಲ ಕೊಡ್ತಾರೆ. ಈಗ ಸಿಜೆಪಿ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇರೋದು. ಸದ್ಯ ಸೋನಂ ವಾಂಗ್ಚುಕ್ ಹೈಲೈಟ್ ಆಗ್ತಾ ಇರೋದ್ರಿಂದ ಅವರ ವಿಚಾರದಿಂದಲೇ ನೋಡ್ತಾ ಹೋಗೋಣ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂದಾಗ್ಲೇ ಜನರಿಗೆ ಈ ಹೋರಾಟದ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗಿರುತ್ತೆ. ಯಾಕಂದ್ರೆ ಲಡಾಖ್ ನಲ್ಲಿ ಲಡಾಯಿ ಮಾಡಿ ಸಾವು ನೋವುಗಳಿಗೆ ಕಾರಣವಾಗಿ ನ್ಯಾಷನಲ್ ಸೆಕ್ಯೂರಿಟಿಗೆ ಸವಾಲ್ ಹಾಕಿ ಚೀನಾ ಹಾಗೂ ಪಾಕಿಸ್ತಾನ ಗಡಿಯಲ್ಲಿ ಯುವಕರನ್ನ ಪ್ರಚೋದಿಸಿ ಗಲಭೆ ಎಬ್ಬಿಸೋದಕ್ಕೆ ನೋಡಿ NSA ಅಡಿಯಲ್ಲಿ ಬಂಧನಕ್ಕೊಳಗಾಗಿದ್ದ ವ್ಯಕ್ತಿ. ಇಂಥವರು ಇಲ್ಲಿ ಬರ್ತಾರೆ ಅಂದ್ರೆ ಉದ್ದೇಶ ಸರಿ ಇಲ್ಲ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಅರ್ಥವಾಗಿತ್ತು. ಈಗ ಬರೋಬ್ಬರಿ 18 ದಿನಗಳ ಕಾಲ ಉಪವಾಸ ಮಾಡಿದ್ದಾರೆ. 8.5 kg ಕಮ್ಮಿ ಆಗಿದ್ದಾರೆ. ಇನ್ನೆರಡೇ ದಿನ ಉಳಿಯೋದು ಅಂತ ಹೇಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಯೋಚಿಸಿ ನೋಡೋದಾದ್ರೆ ಇಷ್ಟು ದಿನ ಒಬ್ಬ ವ್ಯಕ್ತಿ ಊಟ ಬಿಟ್ರೆ ಇಷ್ಟೊತ್ತಿಗಾಗ್ಲೇ ಅಸ್ವಸ್ಥ ಆಗಿರ್ಬೇಕಿತ್ತು. ಆದ್ರೆ ಸೋನಂ ನಡೆಯಲ್ಲಿ ಅದ್ಯಾವುದು ಜನರಿಗೆ ಕಾಣಿಸ್ತಾ ಇಲ್ಲ. ಆದ್ರಿಂದ ಇದು ಜನರಿಗೆ ಸಹಜ ಹೋರಾಟ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಈ ಹೋರಾಟದಲ್ಲಿ ಭಾಗಿಯಾಗಿರೋ ಜಿರಳೆಗಳು ಹಾಗೂ ಜಿರಳೆ ಪಕ್ಷದ ಸಂಸ್ಥಾಪಕ ವಕ್ತಾರರ ನಡೆ. ಉದ್ದೇಶ ಒಳ್ಳೇದಿದೆ, ಜನರಿಗೋಸ್ಕರವೇ ಹೋರಾಟ ಅನ್ನೋ ಹಾಗಿದ್ದಿದ್ರೆ ಸೋನಂ ಜೊತೆಗೆ ಅಭಿಜಿತ್ ದೀಪ್ಗೆ ಸೇರಿ ಒಂದಷ್ಟು ಪ್ರಮುಖರು ಕೂಡ ಉಪವಾಸವನ್ನ ಕೂರಬಹುದಿತ್ತು. ಸೋನಂ ವಾಂಗ್ಚುಕ್ ಕೂಡ ಇದನ್ನ ಬಾಯಿ ಬಿಟ್ಟು ಹೇಳಿದ್ದಾರೆ. ಆದ್ರೆ ಅಭಿಜಿತ್ ಮಾತ್ರ ನಾನು ಉಪವಾಸ ಮಾಡಲ್ಲ, ನಾನು ಉಪವಾಸ ಕೂತ್ರೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ಅಲ್ಲಿ 100 ಜನ ಕೂಡ ಸೇರ್ತಾ ಇಲ್ಲ. ಮಳೆ ಬಂದ್ರಂತೂ 10ಕ್ಕಿಂತ ಹೆಚ್ಚು ಜನರು ಅಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ವಿಡಿಯೋ ಸಾಕ್ಷಿಗಳಿವೆ. ಉಳಿದ ಜಿರಳೆಗಳು ಸಮೋಸಾ ಕೂಲ್ ಡ್ರಿಂಕ್ಸ್ ತಿಂದು ಆರಾಮಾಗಿ ಕಾಲ ಕಳೀತಾ ಇದ್ದಾರೆ. ಇದೆಲ್ಲದರ ವಿಡಿಯೋ ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೀಗಿರುವಾಗ ಈ ಹೋರಾಟವನ್ನ ಭಾರತೀಯರು ಹೇಗೆ ತಾನೇ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿರೋ ಜೆನ್ಸಿಗಳಿಗೆ ಅರ್ಥವಾಗದ ವಿಚಾರವಾಗಿ ಉಳಿದಿದೆ. ಇನ್ನು ಜಂತರ್ ಮಂತರ್ಗೆ ವಿಸಿಟ್ ಕೊಡ್ತಾ ಇರೋ ರಾಜಕೀಯ ನಾಯಕರು. ಹಲವು ಸಂದರ್ಶನಗಳಲ್ಲಿ ಅಭಿಜಿತ್ ಹೇಳೋದು ಇದು ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇರೋ ಹೋರಾಟ, ಇದನ್ನ ರಾಜಕೀಯ ಮಾಡಬೇಡಿ, ರಾಜಕೀಯ ಮಾಡೋದ್ರಿಂದ ನಮ್ಮ ಉದ್ದೇಶವೇ ಹಾಳಾಗಿ ಹೋಗುತ್ತೆ ಅಂತ. ಆದ್ರೆ ದಿನ ಬೆಳಗಾದ್ರೆ ಯಾರಾದ್ರೂ ಒಬ್ಬ ವಿಪಕ್ಷ ನಾಯಕರು ವಿಸಿಟ್ ಕೊಟ್ಟು ಹೋಗ್ತಾ ಇದ್ದಾರೆ. ಟಿಎಂಸಿಯ ಮಹುವಾ ಮೈತ್ರಾ ಬಂದ್ರು, ಯೋಗೇಂದ್ರ ಯಾದವ್, ಆಮ್ ಆದ್ಮಿ ನಾಯಕರು, ಪ್ರಮುಖವಾಗಿ ಎಡ ಪಕ್ಷಗಳಲ್ಲಿ ಗುರುತಿಸಿಕೊಂಡಿರುವವರು, ಆಂಟಿ ಹಿಂದೂಗಳು, ಆಂಟಿ ಇಂಡಿಯನ್ಸ್ ರೀತಿ ಸುದ್ದಿ ಮಾಡಿದವರು ಎಲ್ಲರೂ ಕೂಡ ವಿಸಿಟ್ ಕೊಡ್ತಾ ಇರುವಾಗ ಇದು ರಾಜಕೀಯ ಅಲ್ಲದೆ ಇನ್ನೇನು ಅನ್ನೋದು ಜನರ ಪ್ರಶ್ನೆ. ಜಿರಳೆಗಳ ಹೋರಾಟದಲ್ಲಿ ಇಂಡಿ ಒಕ್ಕೂಟದ ನೆರಳು ದಟ್ಟವಾಗಿ ಕಾಣಿಸ್ತಾ ಇರೋದ್ರಿಂದ ಜನರಿಗೆ ಇದರಲ್ಲಿ ಸತ್ವ ಇದೆ ಅನ್ನೋ ರೀತಿ ಫೀಲ್ ಕೂಡ ಬರ್ತಾ ಇಲ್ಲ. ಅದರಲ್ಲೂ ಪ್ರಕಾಶ್ ರಾಜ್ರಂತ ವ್ಯಕ್ತಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಭಾರತೀಯರಿಗೆ ಇದು ಕನ್ಫರ್ಮ್ ನಾವು ಬೆಂಬಲಿಸೋ ಹೋರಾಟ ಅಲ್ಲ ಅನ್ನೋ ಮನೋಭಾವ ಬರ್ತಾ ಇದೆ ಅಂತ ಜನರೇ ಹೇಳ್ತಾ ಇದ್ದಾರೆ. ಇನ್ನು ಬದಲಾದ ಹೋರಾಟದ ಉದ್ದೇಶ. ನೀಟ್ ಪರೀಕ್ಷೆಯಲ್ಲಿ ಹಗರಣ ಆಗಿದೆ, ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ, ನ್ಯಾಯ ಕೇಳೋದಕ್ಕಾಗಿ ನಾನು ಫಾರಿನ್ ನಿಂದ ಬರ್ತಾ ಇದ್ದೀನಿ ಅಂತ ಜಿರಳೆ ಒಕ್ಕೂಟ ಕಟ್ಟಿದ ಪ್ರಮುಖ ಜಿರಳೆ ಬಿಲ್ಡಪ್ ತಗೊಂಡು ಬಂದ್ರು. ಆದ್ರೆ ಒಂದೆರಡು ದಿನ ಕಳೀತಾ ಇದ್ದ ಹಾಗೆ ಅಲ್ಲಿ ನೀಟ್ ವಿಚಾರವೇ ಮಂಗ ಮಾಯ. ಹೋರಾಟಕ್ಕೆ ಬಂದವರ ಪೈಕಿ ಆಜಾದಿ ಅನ್ನೋ ಸೌಂಡ್ ಕೂಡ ಬಂತು. ಇದು ಭಾರತದಿಂದ ಕಾಶ್ಮೀರವನ್ನ ಪ್ರತ್ಯೇಕಗೊಳಿಸೋ ಸಮಾಜಘಾತುಕರ ಕೂಗು ಅನ್ನೋದನ್ನ ಜನರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಇನ್ನೊಂದು ಕಡೆ ದೆಹಲಿ ಗಲಭೆಗೆ ಪ್ಲಾನ್ ಮಾಡಿ ನೂರಾರು ಅಮಾಯಕರ ಕಗ್ಗೊಲೆಗೆ ಕಾರಣ ಆಗಿರುವ ಆರೋಪದಲ್ಲಿ ಜೈಲು ಸೇರಿರೋ ಉಮರ್ ಖಾಲಿದ್ ರಿಲೀಸ್ ಆಗ್ಬೇಕು ಅಂತ ಘೋಷಣೆ ಕೂಗಿದ್ರೆ ಜನರು ಏನಂದ್ಕೊಳ್ತಾರೆ ಹೇಳಿ.
ಮನೆಯ ಬಚ್ಚಲು ಸಂದಿಯಲ್ಲಿ ಒಂದು ಜಿರಳೆ ಕಂಡ್ರೇನೆ ನಮ್ಮ ಹೆಣ್ಣು ಮಕ್ಕಳು ಹೆದರಿ ಬಿಡ್ತಾರೆ. ಅಂತದ್ರಲ್ಲಿ ಜಿರಳೆಗಳು ಉಗ್ರರಂತೆ ಇರುವವರಿಗೆಲ್ಲ ಬೆಂಬಲ ಕೊಟ್ರೆ ಯಾವ ರೀತಿ ಭಯ ಆಗುತ್ತೆ ಅನ್ನೋದನ್ನ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರಣ, ಜಿರಳೆಗಳ ವಿಷನ್ ಏನು ಅನ್ನೋದು ಜನರಿಗೆ ಅರ್ಥವಾಗದೇ ಇರೋದು. ನೀಟ್ ಪೇಪರ್ ಲೀಕ್ ಆಗಿದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ಪೇಪರ್ ಲೀಕ್ ಆಗ್ತಾ ಇರೋದು ಇದೇ ಮೊದಲ ಬಾರಿಗೆ ಅಲ್ಲ. ಆದ್ರೂ ಯಾರ ಅವಧಿಯಲ್ಲಿ ಪೇಪರ್ ಲೀಕ್ ಆದ್ರೂ ಅದು ತಪ್ಪೆ. ಅದನ್ನ ಕಂಟ್ರೋಲ್ ಮಾಡದೇ ಇರೋದು ಸರ್ಕಾರದ ವೈಫಲ್ಯವೇ. ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರಿ, ಈಗ ಇರೋ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಟ್ರೆ ಪೇಪರ್ ಲೀಕ್ ನಿಂತು ಬಿಡುತ್ತಾ? ಇದಕ್ಕೆ ತಮ್ಮ ಕಡೆಯಿಂದ ಪರಿಹಾರ ಏನು ಅನ್ನೋದನ್ನ ಜಿರಳೆಗಳು ಹೇಳ್ತಾ ಇಲ್ಲ. ಸಾಕಷ್ಟು ಬಾರಿ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ನುಣುಚಿಕೊಳ್ತಾ ಇದ್ದಾರೆ ಹೊರತು ಯಾರೊಬ್ಬರು ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಇದು ಜನರನ್ನ ಸೆಳೆಯುವಲ್ಲಿ ವಿಫಲವಾಗುವಂತೆ ಮಾಡ್ತಾ ಇದೆ. ಇನ್ನು ದಿನ ಕಳೆದಂತೆ ಈ ಹೋರಾಟದ ಹಾದಿ ಆಂಟಿ ಮೋದಿ ಅನ್ನೋ ರೀತಿ ಗುರುತಿಸಿಕೊಂಡಿದ್ದು ಕೂಡ ಒಂದು ಪ್ರಮುಖ ಕಾರಣ. ಆರಂಭದಲ್ಲಿ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಎಡಪಕ್ಷಗಳಲ್ಲಿ ಗುರುತಿಸಿಕೊಂಡಿರುವವರು ಹಾಗೂ ನಗರ ನಕ್ಸಲರ ಸಾಲಲ್ಲಿ ಕಾಣಿಸಿದವರೆಲ್ಲ ಎಂಟ್ರಿ ಕೊಟ್ರೋ ಆಗ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋ ಕೂಗು ಕೇಳಿಸ್ತಾ ಬಂತು. ಇದು ಕೂಡ ಈ ಹೋರಾಟ ಫೇಲ್ ಆಗೋದಕ್ಕೆ ಕಾರಣ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ನಾವೇ ಬೇರೆ, ಇಂಡಿಯನ್ ಪಾಲಿಟಿಕ್ಸೇ ಬೇರೆ, ಭಾರತದಲ್ಲಿ ಹಳಬರೆಲ್ಲ ಹೋಗಿ ಯುವ ಜನತೆ ಮುಂದೆ ಬರಬೇಕು, ಬದಲಾವಣೆ ತರಬೇಕು ಅಂತ ಕುಣಿತಾ ಇದ್ದವರು ಬೇರೆ ಯಾರನ್ನೂ ಟೀಕಿಸದೆ, ಪ್ರಮುಖವಾಗಿ ರಾಹುಲ್ ಗಾಂಧಿ ಬಗ್ಗೆ ಒಂದೇ ಒಂದು ಮಾತನಾಡದೆ ಕೇವಲ ಮೋದಿಯನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇಂಡಿ ಒಕ್ಕೂಟ ಮೋದಿಯನ್ನ ಎದುರಿಸೋದಕ್ಕೆ ಆಗದೆ ಹೊಸ ರೀತಿಯಲ್ಲಿ ಬಂದಿದೆ ಅನ್ನೋದು ಜನರ ಮನಸ್ಸಲ್ಲಿ ದಟ್ಟವಾಗಿ ಬೇರೂರ್ತಾ ಹೋಗುತ್ತೆ. ಇಲ್ಲೂ ಕೂಡ ಅದೇ ಆಗಿದೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇನ್ನು ಇದೆಲ್ಲವನ್ನ ಮೀರಿಸೋ ಮಟ್ಟದಲ್ಲಿ ಈಗ ಬಂದಿರೋ ಚೀನಾ ಲಿಂಕ್ ವಿಚಾರ. ಸಿಜೆಪಿಯಲ್ಲಿ ಎಡಚರರು, ಆಂಟಿ ಇಂಡಿಯನ್ಸ್ ಕಾಣಿಸ್ಕೊಳ್ಳೋದು ಕಾಮನ್ ಅನ್ನೋದು ಜನರಿಗೆ ಅರ್ಥವಾಗಿರೋ ಹೊತ್ತಲ್ಲಿ ಸಿಪಿಎಂ ನಾಯಕ ಎಂಎ ಬೇಬಿ ಎನ್ನುವ ವ್ಯಕ್ತಿ ಸೋನಂ ಭೇಟಿಯಾಗಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇ ವ್ಯಕ್ತಿ ಚೀನಾ ನಾಯಕರ ಜೊತೆಗೆ ಮೀಟಿಂಗ್ ನಡೆಸಿರೋ ಫೋಟೋಗಳನ್ನ ತೋರಿಸೋ ಮೂಲಕ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಜನರಿಗೆ ರಾಜಕೀಯ ಕುತಂತ್ರಗಳು ಗೊತ್ತೇ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿರೋದ್ರಿಂದ ಫಾರಿನ್ ಫಂಡ್ ಅಂದ್ರೆ ಏನು, ಡೀಪ್ ಸ್ಟೇಟ್ ಅಂದ್ರೆ ಏನು, ಟೂಲ್ ಕಿಟ್ ಅಂದ್ರೆ ಏನು, ಭಾರತದಲ್ಲಿ ಇಂತಹ ವಿಚಾರಗಳು ಬಂದಾಗ ಯಾವೆಲ್ಲ ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ, ಇದೆಲ್ಲವೂ ಕೂಡ ಜನರಿಗೆ ಗೊತ್ತಾಗಿದೆ. ಈಗ ಚೀನಾ ಕಡೆಯಿಂದ ಫಂಡಿಂಗ್ ಮಾಡಿ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಅನುಮಾನ ಜನಸಾಮಾನ್ಯರಿಗೆ ಬರುವಂತಾಗಿದೆ. ಈ ರೀತಿ ಒಂದರ ನಂತರ ಒಂದು ಆಘಾತಕಾರಿ ವಿಚಾರಗಳು, ದೃಶ್ಯಗಳನ್ನ ಜನರು ನೋಡ್ತಾ ಇರೋದ್ರಿಂದ ಕಾಕ್ರೋಚ್ಗಳಿಗೆ ಜನರು ಬೆಂಬಲ ಕೊಡೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಕೆಲವರಂತೂ ಚಾನ್ಸೇ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಬಹುತೇಕರು ಅಂದಾಜಿಸಿರೋ ಪ್ರಕಾರ ಉಪವಾಸ ಸತ್ಯಾಗ್ರಹ ಫೇಲ್ಯೂರ್ ಆಗಿರೋದು ಅವರಿಗೂ ಕೂಡ ಗೊತ್ತಾಗಿದೆ. ಆದ್ರೆ ಅದನ್ನ ಹೇಗೆ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗದೆ ಸೋನಂ ವಾಂಗ್ಚುಕ್ ಶೋಚನೀಯ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಸದ್ಯದಲ್ಲೇ ಉಪವಾಸ ಸತ್ಯಾಗ್ರಹ ನಿಲ್ಲಿಸೋದಕ್ಕೆ ಇದು ಮುನ್ನುಡಿ ಅಂತ ಅಂದಾಜಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.